ಜಗವೆಲ್ಲ ನಗುತ್ತಿರಲಿ ಜಗದಳವು ಎನಗಿರಲಿ, ಜಗನಕ್ಕು ನಾನಳುತ್ತಿರಲು ಎನಗೆ ಹಿತವಪ್ಪುದೇ ಅಂತ ಹೇಳ್ತಾ, ಬನ್ನಿ ಬಂಧುಗಳೇ, ಈ ದಿನ ಈ ಒಂದು ಸುಂದರವಾಗಿರುವಂತಹ ಭವ್ಯ ದಿವ್ಯ ನವ್ಯ ನವಿರಾಗಿರುವಂತಹ ಕಣ್ಣು ತುಂಬಿಕೊಂಡರೂ ಕೂಡ ಸಾಲದು ಅಷ್ಟು ಸುಂದರವಾಗಿರುವಂಥ ಈ ಪ್ರಕೃತಿ ದತ್ತವಾಗಿರುವಂಥ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನಾವು ಯೋಗ ಮಾಡುವಂಥ ಒಂದು ಯೋಗ ಇಂದು ಒದಗಿ ಬಂದಿದೆ. ಇಂದು ಕೆಲವಾರು ಆಸನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಒಂದು ಭವ್ಯ ವಾತಾವರಣದಲ್ಲಿದ್ದಾಗ ನಮ್ಮೊಳಗೆ ಒಂದು ಅಗೋಚರವಾದ ಶಕ್ತಿ ಪ್ರವೇಶವಾಗಿರುತ್ತದೆ. ನಿಸರ್ಗ ನಮಗೊಂದು ಅದ್ಭುತವಾಗಿರುವಂಥ ಶಕ್ತಿಯನ್ನು ಕೊಟ್ಟಿರ್ತದೆ. ಇಂದು ಕೆಲವೊಂದು ಸಿಂಪಲ್ ಆಗಿರುವಂಥ ಒಂದು ಕ್ರಿಯೆಯನ್ನು ಹೇಳಿಕೊಡ್ತೇನೆ. ಏನು ಅಂತಂದರೆ, ನಮ್ಮ ಶರೀರದಲ್ಲಿ ಚಕ್ರಗಳಿದ್ದಾವೆ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಆ ಶಕ್ತಿಯ ಸಂಚಲನವನ್ನು ಮಾಡುವಂಥ ವಿಧಾನ. ಮನಸ್ಸನ್ನು, ಕೈಗಳನ್ನು ನಾವು ಈ ರೀತಿ ಎರಡೂ ಎದುರು ಬದ್ರು ಅಭಿಮುಖವಾಗಿ ಇಟ್ಕೊಂಡು ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಹೀಗೆ ಅಭ್ಯಾಸ ಮಾಡ್ತಾ ಹೋಗ್ಬೇಕಂದ್ರೆ ಇದಕ್ಕೆ ಸನಾತನ ಕ್ರಿಯೆ ಅಂತ ಕರೀತಾರೆ, ಭೂತ ಶುದ್ಧಿ ಕ್ರಿಯೆ ಅಂತಲೂ ಕರೀತಾರೆ. ನಮ್ಮ ಮನಸ್ಸನ್ನು ಆಯಾ ಚಕ್ರ ಹತ್ತಿರ ಮನಸ್ಸನ್ನು ತೆಗೆದುಕೊಂಡು ಬಂದು ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ವಿಶುದ್ಧಿ, ಅನಾಹತ, ಸಹಸ್ರಾರ. ಹೀಗೆ ಆಧಾರ ಗುದ ಮತ್ತು ಗುಹ್ಯ ಭಾಗದಲ್ಲಿದೆ, ಸ್ವಾಧಿಷ್ಠಾನ ಸ್ವಲ್ಪ ಜನೇಂದ್ರಿಯ ಮೇಲ್ಭಾಗದಲ್ಲಿದೆ, ಲಿಂಗಸ್ಥಾನ. ಮಣಿಪೂರಕ ಅಂದರೆ ನಮ್ಮ ನಾಭಿ ಸ್ಥಾನ, ಅನಾಹತ ಅಂದರೆ ಹೃದಯ ಸ್ಥಾನ, ವಿಶುದ್ಧ ಅಂತಂದರೆ ಕಂಠಸ್ಥಾನ, ಆಜ್ಞೆ ಅಂತ ಭ್ರೂ ಮಧ್ಯೆ ಎರಡು ಹುಬ್ಬುಗಳ ಮಧ್ಯೆ, ಸಹಸ್ರ ಅಂದರೆ ನೆತ್ತಿಯ ಮೇಲ್ಭಾಗ. ಈ ಏನು 7 ಚಕ್ರಗಳನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಈ ಮಾರ್ಗ ಭಾಳ ಸುಲಭ. ಇಂದು ಕೆಲವೊಂದು ಆಸನಗಳನ್ನು ಅಭ್ಯಾಸ ಮಾಡೋಣ. ಹೀಗೆ ನೇರವಾಗಿ ನಿಂತ್ಕೊಂಡು ನಿಧಾನವಾಗಿ ಕಾಲನ್ನು ಚಾಚ್ಕೊಳ್ಳಿ. ಈ ರೀತಿ ಕೈಗಳನ್ನು ಭುಜ ಸಮಾನ ತೆಗೆದುಕೊಳ್ಳಿ. ಭುಜ ಸಮಾನಕ್ಕೆ ನಿಧಾನವಾಗಿ ಎಡಗಾಲನ್ನು ಹೀಗೆ ಹೊರಗಡೆ ಹಾಕಿ ನಿಧಾನವಾಗಿ ಈ ಸ್ಥಿತಿಗೆ ಹೋಗಿ. ಇದಕ್ಕೆ ತ್ರಿಕೋನಾಸನ ಅಂತ ಕರೀತಾರೆ. ನಿಧಾನವಾಗಿ ವಾಪಸ್ ಬನ್ನಿ. ಪುನಃ ಇನ್ನೊಂದು ಬದಿಗೆ ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡುತ್ತೆ. ಪುನಃ ಇನ್ನೊಂದು ಸ್ವಲ್ಪ ಕಾಲುಗಳನ್ನು ಹೊರಗಡೆ ಹಾಕಿ ಈ ರೀತಿ ವೀರಭದ್ರಾಸನ ಇದೆ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಪುನಃ ಈ ರೀತಿ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ನಿಧಾನ ಕಾಲನ್ನ ಒಳಗೆ ಹಾಕ್ಕೊಳ್ಳಿ. ರಿಲ್ಯಾಕ್ಸ್ ಆಗಿಬಿಡಿ. ಪುನಃ ಕಾಲು ಸ್ವಲ್ಪ ಅಗಲಿಸ್ಕೊಳ್ಳಿ. ಅಗಲಿಸ್ಕೊಂಡು ಈ ರೀತಿ ಬಲಗಾಲನ್ನು ಹೊರಗಡೆ ಹಾಕ್ಕೊಳ್ಳಿ.
ಕೈಯನ್ನು ಭುಜ ಸಮಾನ ತೆಗೆದುಕೊಳ್ಳಿ. ನಿಧಾನವಾಗಿ ಕೆಳಗಡೆ ಬಾಗಿ ಕ್ಯಾಚ್ ಮಾಡ್ಕೊಳ್ಳಿ ಕೈಯಲ್ಲಿ. ನಿಧಾನವಾಗಿ ರಿಲ್ಯಾಕ್ಸ್. ಈ ಒಂದು ಆಸನ ಏನು ಮಾಡಿದಾರಲ್ಲ, ಇದಕ್ಕೆ ನಾವೇನು ಕರಿತೇವೆ ಅಂತಂದರೆ ತ್ರಿಕೋನಾಸನ ಮತ್ತು ವೀರಭದ್ರಾಸನ ಅಂತ. ಇದಾದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಈ ಸ್ಥಿತಿಯಲ್ಲಿ ಬಂದು ಹೀಗೆ ಕ್ಯಾಟ್ ಸ್ಟ್ರೆಚ್ ಮಾಡಬೇಕು. ದೀರ ನಿಶ್ವಾಸ ಮಾಡಿ. ಆಮೇಲೆ ನಿಧಾನವಾಗಿ ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಸಿಂಪಾಗಿ ವಾಪಸ್ ಬನ್ನಿ. ಈ ನಿಧಾನವಾಗಿ ಈ ಸ್ಥಿತಿಗೆ ಬನ್ನಿ. ಕಾಲನ್ನು ಬಲಗಾಲನ್ನು ಜೋರಾಗಿ ಊರಿ ನಿಧಾನವಾಗಿ ಈ ಸ್ಥಿತಿಯಲ್ಲಿ ಇರ್ರಿ. ಇದಕ್ಕೇನು ಕರಿತಾರೆ ಅಂತಂದರೆ ವೃಕ್ಷಾಸನ ಅಂತ, ಗಿಡದ ರೀತಿ. ಸ್ವಲ್ಪ ನೀವು ಈ ಭುಜಗಳು ಸಿಂಪಲ್ಲಾಗಿ ಈ ರೀತಿ ಇದನ್ನು ಸ್ವಲ್ಪ ಕಾಲುಗಳನ್ನು ಸ್ವಲ್ಪ ಅಗಲಿಸ್ಕೊಳ್ಳಿ. ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಕೋನಾಸನ. ರಿಲ್ಯಾಕ್ಸ್ ಆದಮೇಲೆ ಸ್ವಲ್ಪ ಭಸ್ತ್ರಿಕಾ ಪ್ರಾಣಾಯಾಮ. ಹೇಗೆ? ರಿಲ್ಯಾಕ್ಸ್ ಆಗಿಬಿಡಿ. ಎರಡು ಕೈಗಳ ಮೇಲೆ ತೆಗೆದು ರಿಲ್ಯಾಕ್ಸ್. ಸಂಪೂರ್ಣ ಶರೀರವನ್ನು ಸಡಿಲ್ ಮಾಡ್ಕೊಳ್ಳಿ. ನಿಮ್ಮ ಉಚ್ಛ್ವಾಸದ ಗತಿಯನ್ನು ಗಮನಿಸ್ತಾ ಹೋಗಿ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಭಸ್ತ್ರಿಕಾ ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ಬಹಳಷ್ಟು ನಿಮಗೆ ಲಾಭ ಆಗುತ್ತೆ. ಈ ಭಸ್ತ್ರಿಕಾ ಆದಮೇಲೆ ನೀವು ಭ್ರಾಮರಿ ಮಾಡ್ಬೋದು.
ಭಸ್ತ್ರಿಕ ಆದಮೇಲೆ ಶರೀರದಲ್ಲಿ ಏನಾಗುತ್ತೆ, ಹೀಟ್ ಹೆಚ್ಚಾಗಿರುತ್ತೆ. ಆವಾಗ ಅದನ್ನು ಹೀಟನ್ನು ಶಾಂತಗೊಳಿಸ್ಕೊಳ್ಳಿಕ್ಕೆ ನಾವೇನು ಮಾಡ್ತೇವೆ, ಭ್ರಾಮರಿ ಪ್ರಾಣಾಯಾಮ ಮಾಡ್ತೇವೆ. ಹವನವನ್ನು ಆರಂಭ ಮಾಡ್ತವೆ. ಆರಂಭ ಆದಮೇಲೆ ಪೂರ್ಣಾಹುತಿ ಅಂತಿರುತ್ತೆ, ಅದನ್ನು ಮುಕ್ತಾಯಗೊಳಿಸೋದು. ಅದಕ್ಕೆ ಭ್ರಾಮರಿ ಪ್ರಾಣಾಯಾಮ. ಯಾವಾಗ ನಿಮಗೆ ಟೆನ್ಷನ್ನು, ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ, ಆವಾಗ ನೀವು ಈ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದರಿಂದ ವಿಶೇಷ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.